ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ದೇವೇಗೌಡರು ಮಾತನಾಡಿರೋದು, ಕುಮಾರಸ್ವಾಮಿ ಅವರು ಮಾತನಾಡಿರೋದು, ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿರೋದು, ಇವೆಲ್ಲವನ್ನೂ ಕೂಡ ಇವತ್ತು ಒಂದೊಂದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. 2 ತಿಂಗಳು ಈಗ ತಾತ್ಕಾಲಿಕ ಬ್ರೇಕ್ ಅನ್ನು ಸರ್ಕಾರ ಕೊಟ್ಟಿದೆ. ಟೌನ್ಶಿಪ್ ಬಗ್ಗೆ ಸಮಿತಿ ರಚನೆಯನ್ನು ಮಾಡಕ್ಕೆ ಮುಂದಾಗಿದೆ. ರೈತರು ಸಮಿತಿಯ ಮುಂದೆ ಏನು ಹೇಳ್ತಾರೋ ಹೇಳಿ, ನಾನು ವರದಿಗೆ ಕಾಯ್ತೀನಿ ಅಂತಾನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು. ವರದಿ ಬಂದ ನಂತರ ಟೌನ್ಶಿಪ್ ಬಗ್ಗೆ ನಿರ್ಧಾರ ಅಂತ DK ಶಿವಕುಮಾರ್ ಅವರು ಹೇಳಿರೋದು. ಯಾರಿಗೂ ಬಲವಂತ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟು, ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡೋಂಥ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನೀವು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಅವಧಿಯಲ್ಲಿ ಪೆನ್ನು ಪೇಪರ್ ನನಗೆ ಸಿಕ್ಕಿದಾಗ ಆ ಊರಿನಲ್ಲಿ ವಲಸೆಗಳ ತೆಗಿಬಾರ್ದು, ಆ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸುತ್ತಲೂ ಆ ಊರಿಗೆ ಒಂದು ಟೌನ್ಶಿಪ್ ಆಗಿ ಅದನ್ನು ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದು ಕೂಡ ನಾನು ಯೋಜನೆಯನ್ನು ರೂಪವನ್ನು ನಾನು ಮಾಡಿದ್ದೇನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನು ನೀವು ಇಟ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. ಯಾರಿಗೂ ಬಲವಂತ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ನನ್ನ ಸಹೋದ್ಯೋಗಿ ಈಗ ಸುಖೇಶ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಸುಖೇಶ್, ಸಮಿತಿಯ ಬಗ್ಗೆ ಏನು ಡೀಟೇಲ್ ಸಿಗ್ತಾ ಇದೆ? ಈಗ ಯಾವಾಗ ಇದು ರಚನೆ ಆಗುತ್ತೆ, ಎಷ್ಟು ದಿನ ಸಮಯ ಇರುತ್ತೆ, ಈ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ? ಅರವಿಂದ್, ಪ್ರಮುಖವಾಗಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಒಂದು ಬಗ್ಗೆ ಚರ್ಚೆ ಮಾಡ್ಬೋದು, ಒಂದು ತೀರ್ಮಾನಕ್ಕೆ ಬರ್ಬೋದು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. 2 ತಿಂಗಳ ಸಮಯಾವಕಾಶವನ್ನು ಕೊಟ್ಟು ವರದಿಯನ್ನು ಪಡೀಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಅಂದರೆ ಕೊಡಲ್ಲ ಅನ್ನುವವರ ಸ್ಥಿತಿಗತಿ ಏನು, ಯಾವ ಕಾರಣಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದು ಸೇರಿದಂತೆ ಬೇರೆ ಬೇರೆ ವಿಚಾರ. ಆದರೆ ಆ 2 ತಿಂಗಳಲ್ಲಿ ಯಾರಾದರೂ ಕೊಡಲಿಕ್ಕೆ ಮುಂದೆ ಬಂದರೆ ಈಗೇನು ಪ್ರೊಸೀಜರ್ ನಡೀತಾ ಇದೆ ಅದರ ಪ್ರಕಾರ ಯಥಾವತ್ತಾಗಿ ಅವರು ಜಮೀನನ್ನು ಕೊಡಬಹುದು, ಅವರಿಗೆ ಹಣವನ್ನು ಕೊಡುವ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಆದರೆ ಕೊಡಲ್ಲ ಅನ್ನುವಂಥವರ ಪಟ್ಟಿಯ ಜೊತೆಗೆ ಕಾರಣಗಳು ಸೇರಿದಂತೆ ತಾಂತ್ರಿಕವಾಗಿ ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ. ಆದರೆ ಒಂದು ರೀತಿಯಲ್ಲಿ ಸರ್ಕಾರ ಇದು ಒಂದು ರೀತಿ ಸಮಿತಿಯನ್ನು ರಚನೆ ಮಾಡ್ತೀವಿ ಅಂದರೂ ಕೂಡ ನಾವು ರೆಡ್ ಝೋನನ್ನು ಯಥಾವತ್ತವಾಗಿ ಮುಂದುವರಿಸ್ತೀವಿ ಅಂದರೆ ರೈತರು ಕೂಡ ಅನಿವಾರ್ಯವಾಗಿ ಕೊಡಲೇಬೇಕಾಗ್ಬೋದು. ಬೇರೆ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಅವಕಾಶ ಸಿಗದೇ ಇರುವಾಗ ಸಹಜವಾಗಿ ಅವರು ಸರ್ಕಾರದಿಂದ ಹಣ ಪಡೀಲಿಕ್ಕೆ ಮುಂದಾಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಈಗ ನಡೀತಿರುವಂಥ ಹೋರಾಟ ರಾಜಕೀಯ ಪ್ರೇರಿತ ಅನ್ನುವಂಥ ಆರೋಪವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇರೋದ್ರಿಂದ ಅದು ರಾಜಕೀಯ ಪ್ರೇರಿತ ಹೋರಾಟ 2 ತಿಂಗಳಲ್ಲಿ ಮತ್ತಷ್ಟು ಕಾವು ಕಡಿಮೆ ಆಗಬಹುದು ಅಥವಾ ರೈತರಿಗೆ ಬೇರೆ ರೀತಿ ಕನ್ವಿನ್ಸ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅರುಣ್, ಸೊ ಇದು ಬಿಡದಿ ಟೌನ್ಶಿಪ್ಗೆ 2 ತಿಂಗಳು ಬ್ರೇಕು ಅಂತಿದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ಮಾಡಿ ಆ ಸಮಿತಿ ಒಳಗಡೆಗೆ ನಿವೃತ್ತ ನ್ಯಾಯಮೂರ್ತಿಗಳಿರಬೇಕಾ ಅಥವಾ ಹಾಲಿ ನ್ಯಾಯಮೂರ್ತಿಗಳಿರಬೇಕಾ,